ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ನಮ್ಮ ಮೈಂಡ್ ಮನಸ್ಸು ಹೇಗೆ ವರ್ಕ್ ಆಗುತ್ತೆ, ಎಲ್ಲ ನಮ್ಮ ತಲೆಯಲ್ಲೇ ಎಲ್ಲ ನಡೆಯೋದು ಅನ್ನೋದ್ರ ಬಗ್ಗೆ ನನ್ನ ಒಂದು ಅನುಭವದಿಂದ ನಾನು ಕೇಳಿದಂಥ ಕಥೆಗಳನ್ನು, ಅದರ ರಹಸ್ಯಗಳನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮನುಷ್ಯನ ಕಲ್ಪನೆಯಿಂದ ನಾವು ಏನಾದರೂ ಪಡ್ಕೋಬೋದಾ? ಏನು ನೀವು ಅಫರ್ಮೇಷನ್ ಅಂತ ನೀವು ಏನು ಮಾಡ್ತಾ ಇದ್ದೀರಾ, ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಅದು ವರ್ಕ್ ಆಗಲ್ವಾ? ಹೇಗೆ ವರ್ಕ್ ಆಗುತ್ತೆ ಮತ್ತು ಹೇಗೆ ವರ್ಕ್ ಆಗಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ, ಆದರೂ ನನ್ನದೊಂದು ತಿಳುವಳಿಕೆಯಿಂದ ನನ್ನದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ದುಡ್ಡಿರೋರಿಗೆ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಅಂದರೆ ಅವ್ರ ಹತ್ರ ಆಲ್ರೆಡಿ ದುಡ್ಡಿರುತ್ತೆ. ಆ ದುಡ್ಡನ್ನು ನಾನು ಹೇಗೆ ಬಿಸ್ನೆಸ್ ಮಾಡ್ಬೋದು, ಅದರಿಂದ ನಾನು ಎಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಸಂಪಾದಿಸ್ಬೋದು ಅಂತ ಅವರಿಗೆ ಪಿಕ್ಚರ್ ಚೆನ್ನಾಗಿ ಕ್ಲಾರಿಟಿ ಗೊತ್ತಿರುತ್ತೆ. ಅದೇ ದುಡ್ಡಿದ್ದವರು ಅಂದರೆ ಈಗ ಸ್ಯಾಲ್ರಿಗೆ ನಾವು ಕಾಯ್ತಾ ಇರುವಂಥ ವ್ಯಕ್ತಿ ಆಗಿರ್ಬೋದು, ಅವರಿಗೆಲ್ಲ ಹೇಗಾಗುತ್ತೆ ಅಂತಂದರೆ, ತಿಂಗಳು ಮೊದಲನೇ ದಿನದಲ್ಲಿ ಸಂಬಳ ಬಂದರೆ ಎಲ್ಲ EMIಗಳೆಲ್ಲ ಕಟ್ಕೊಂಡು ಹೋಗಿ ಖಾಲಿಯಾಗಿರುತ್ತೆ, ಸ್ವಲ್ಪ ಉಳಿದಿರುತ್ತೆ. ಆ ಸ್ವಲ್ಪ ಉಳಿದಿರೋ ಅಮೌಂಟ್ನ ನಾವು ನೋಡುವಾಗ, ಅಯ್ಯೋ ಮುಂದೆ ಏನು ಮಾಡೋದು, ಈ ತಿಂಗಳು ಕಳೆದ್ರೆ ಸಾಕಪ್ಪ, ಇನ್ನು ನೆಕ್ಸ್ಟ್ ಮಂತ್ ಸಂಬಳಕ್ಕೆ ಬೇಕು, ನೆಕ್ಸ್ಟ್ ಮಂತ್ ಸಂಬಳ ಬಂದ್ರೆ ನೆಕ್ಸ್ಟ್ ತಿಂಗಳು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಥರ ಥಿಂಕಿಂಗ್ ಹೋಗುತ್ತೆ. ಅಂದರೆ ಪ್ರತಿ ಸಲ ಫೋನ್ಪೇ ಚೆಕ್ ಮಾಡೋದು, ಇಲ್ಲ ಅಕೌಂಟ್ ಚೆಕ್ ಮಾಡೋದು, ಇನ್ನೆಷ್ಟು ದುಡ್ಡಿದೆ, ಇಷ್ಟೇ ಇದೆಯಾ, ಇದನ್ನ ನಾನು ಹೇಗೆ ತಿಂಗಳನ್ನ ಮೇಂಟೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಅದೇ ದುಡ್ಡಿರೋರು ಆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಲಿ ಅನ್ನೋದು ಯೋಚನೆ ಮಾಡ್ತಿರ್ತಾರೆ. ಅಂದರೆ ಪಿಕ್ಚರು ನಮಗೆ ಇಲ್ಲಿಂದನೇ ಶುರು ಆಗೋದು. ನಾವು ಏನು ನೋಡ್ತಿರ್ತೀವಿ, ಪ್ರೆಸೆಂಟ್ ಏನಿರುತ್ತೆ ಅದು ನಮ್ಮ ಫ್ಯೂಚರ್ನಲ್ಲಿ ನಾವು ಥಿಂಕ್ ಮಾಡ್ತೀವಿ. ಸಪೋಸ್ ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಂತ ಅಂದರೆ ನಾವು ಫ್ಯೂಚರ್ನ ಯೋಚನೆ ಮಾಡ್ತೀವಿ. ಅಯ್ಯೋ ದುಡ್ಡಿಲ್ಲ, ಈಗ ನಾನು ಏನಪ್ಪ ಮಾಡಬೇಕು ಅನ್ನೋ ಫ್ಯೂಚರ್ನ ಯೋಚನೆ ಮಾಡ್ತೀವಿ. ಅದೇ ದುಡ್ಡಿರೋನು ದುಡ್ಡಿದೆಯಪ್ಪ, ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಫ್ಯೂಚರ್ ನೋಡ್ತೀವಿ. ಯಾವಾಗಲೂ ಸಹ ನಾವು ಅಕೌಂಟ್ನ ಚೆಕ್ ಮಾಡೋದು, ಈಗ ನಮ್ಗೆ ಇಷ್ಟೇ ಇದೆಯಲ್ಲ ದುಡ್ಡು, ನಮ್ಮ ಖಾಲಿ ಆಗ್ತಾಯಿದೆ ದುಡ್ಡು, ಈ ಥರ ಮಾಡಬಾರ್ದು. ನೀವು ನನ್ನ ಅಕೌಂಟಿಗೆ ದುಡ್ಡು ಬರ್ತಿದೆ, ಎಷ್ಟು ಬಂದಿದೆ ಅಂತ ನೀವು ಚೆಕ್ ಮಾಡ್ತಾ ನೋಡಿ. ಸೊ ನೀವು ಅಭ್ಯಾಸ ಮಾಡ್ತಾ ನೋಡಿ, ನನ್ನ ಹತ್ರ ದುಡ್ಡು ಬರ್ತಾ ಇದೆ, ಈ ಸರಿ ಸೇವ್ ಆಗ್ತಾ ಇದೆ ದುಡ್ಡು. ಈ ಥರ ನೀವು ಮನಸ್ಸಲ್ಲಿ ನೀವು ಬ್ಯಾಕ್ ಸೈಡಲ್ಲಿ ಬಲವಾಗಿ ನೀವು ನಂಬಬೇಕು. ಇದಕ್ಕೆ ಒಂದು ಸಣ್ಣದಾಗಿ ಸುಮ್ಮನೆ ಸ್ವಲ್ಪ ಕ್ಲಾರಿಟಿ ಕೊಡೋಕ್ಕೋಸ್ಕರ ಒಂದು ನಿಮಗೆ ಇನ್ನೂ ಸ್ವಲ್ಪ ಡೀಪಾಗಿ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಾವೀಗ ಮೂವಿ ನೋಡ್ತಾ ಇರ್ತೀವಿ, ಫಿಲಮ್ ನೋಡ್ತಾ ಇದ್ದಾಗ ನಮಗೆ ಮೂವಿಲಿ ಬರುವಂಥ ಸೀನು ಒಂದು ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಹೀರೋಯಿನ್ ಕ್ಯಾರೆಕ್ಟರ್ನ ನಾವು ನೋಡ್ತಾ ಇರ್ತೀವಿ ಡೀಪಾಗಿ. ಅಲ್ಲಿ ನೋಡ್ತಾ ನಮಗೆ ಗೊತ್ತಿದ್ದರೆ ನಾವು ಆ ಹೀರೋ ಆಗಿರ್ತೀವಿ, ಇಲ್ಲ ಹೀರೋಯಿನ್ ಆಗಿರ್ತೀವಿ. ಅದನ್ನು ನಾವು ಆನಂದದಿಂದ ನಾವು ಅನುಭವಿಸ್ತಾ ಇರ್ತೀವಿ. ಅಲ್ಲಿ ಬರುವಂಥ ಸನ್ನಿವೇಶ ನನ್ನದೇ ಜೀವನದ ಪಾರ್ಟ್ ಅಂದ್ಕೊಂಡು ನಮ್ಮ ಮನಸ್ಸು ಅದನ್ನು ನಗು ಬರುವಾಗ ನಗುತ್ತೆ, ಅಳು ಬರುವಾಗ ಅಳು ಬರುತ್ತೆ, ಆಮೇಲೆ ಸಿಟ್ಟು ಬಂದಾಗ ಸಿಟ್ಟು ಬರುತ್ತೆ. ಅದೇ ಯಾರಾದರೂ ಹೀರೋಗೆ ಇನ್ನೊಬ್ಬ ಯಾರೋ ವ್ಯಕ್ತಿ ಮೋಸ ಮಾಡಿದ್ರೆ ಸಿಟ್ಟು ಬರ್ತಾ ಇರುತ್ತೆ, ಒಡಿ ಅಂತ ಅನಿಸ್ತಾ ಇರುತ್ತೆ. ಯಾಕಂತಂದರೆ ನಾವು ಪ್ರೆಸೆಂಟಾಗಿ ಕಾನ್ಷಿಯಸ್ ಮೈಂಡಿಂದ ನಾವು ನೋಡ್ತಾ ಇರ್ತೀವಿ, ಅಂದರೆ ಪ್ರಜ್ಞಾಪೂರ್ವಕವಾಗಿ ನಾವು ಫಿಲಮ್ ನೋಡ್ತಾ ಇರ್ತೀವಿ. ಆದರೆ ಅಂತಃಪ್ರಜ್ಞೆಯಿಂದ, ಅಂದರೆ ಒಳಗಡೆಯಿಂದ ನಾವೇನು ನೋಡ್ತಾ ಇರ್ತೀವಿ ಅದನ್ನು ಅನುಭವಿಸ್ತಾ ಇರ್ತೀವಿ. ನಾವು ಯಾವಾಗ ಅದನ್ನು ಅನುಭವಿಸ್ತಾ ಇರ್ತೀವಿ, ಅದಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ತಾ ಇರಲ್ವ. ಓಕೆ, ಅದಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತೀವಿ. ಇದು ಏನು ಮಾಡುತ್ತೆ ಅಂತಂದರೆ, ಅಲ್ಲಿ ನಡೀತಿರೋದೆಲ್ಲ ನಿಜನೇ ಅಂತ ನಂಬ್ತಾ ಹೋಗುತ್ತೆ. ನಂಬ್ತಾ ಅದರೊಳಗಡೆ ಮುಳುಗೋಗಿರುತ್ತೆ. ಸಡನ್ನಾಗಿ ಸೆಕೆಂಡಲ್ಲಿ ನಮಗೆ ಇಂಟ್ರೋಲ್ ಅಂತ ಮೂವಿ ಮಧ್ಯದಲ್ಲಿ ಬರುತ್ತೆ ನೋಡಿ. ಮೂವಿ ಮಧ್ಯೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಸಡನ್ನಾಗಿ ನಮಗೆ ಒಂದು ಸತಿ ಆ ಕಡೆ ಈ ಕಡೆ ನೋಡ್ತೀವಿ, ಮೂವಿಗೆ ನೆಕ್ಸ್ಟ್ ಇನ್ ಪಾರ್ಟ್ ಇದೆ. ಅವಾಗ ಏನಾಗುತ್ತೆ, ನಮಗೆ ಅಲ್ಲಿ ಕಾಣುವಂಥ ಹೊರಗಡೆ ಹೋಗ್ಲಿಕ್ಕೆ ಒಂದು ಎಕ್ಸಿಟ್ನ ನಾವು ನೋಡ್ಬೋದು. ಆ ಎಕ್ಸಿಟ್ನಲ್ಲಿ ಹೋಗ್ತೀವಿ, ನಮಗೇನು ರೆಸ್ಟ್ ರೂಮಿಗೆ ಹೋಗಿ ಮತ್ತೆ ಅಲ್ಲಿ ಏನು ಸ್ನ್ಯಾಕ್ಸ್ ಎಲ್ಲ ಬೇಕು ಎಲ್ಲ ತಗೊಂಡು ಮತ್ತೆ ಫಿಲಮ್ಮು ನೋಡೋಕ್ಕೆ ಕೂತ್ಕೊತೀವಿ ಮೂವಿಲಿ. ನೋಡಿ, ಈ ಮೂವಿ ನೋಡ್ತಾ ಇರುವಾಗ ಹೇಗೆ ನಾವು ಕಣ್ಣಿಂದ ನಾವು ಮೂವಿ ನೋಡ್ತಾ ಇದ್ದೀವಿ, ಬಟ್ ಒಳಗಡೆ ಅಂತರ್ಪ್ರಜ್ಞೆ ಒಳಗಡೆಯಿಂದ ಅದನ್ನು ಅನುಭವಿಸ್ತಾ ಇರುತ್ತೆ. ಹಾಗೆ ಆ ಮೂವಿ ಪಿಕ್ಚರ್ ಅಲ್ಲಿ ಬರಬೇಕು ಅಂತಂದರೆ ಬ್ಯಾಕ್ ಸೈಡಿಂದ ಪ್ರೊಜೆಕ್ಟರಿಂದ ಬಿಡ್ತಾ ಇರ್ತಾರೆ. ಯಾವುದನ್ನ? ಆ ಮೂವಿನ. ಆ ಪ್ರೊಜೆಕ್ಟರ್ ಬಿಡಬೇಕು ಅಂತ ಅಂದರೆ ಆ ಮೂವಿ ಮಾಡಿದ್ನಲ್ವಾ ಒಂದು ಡೈರೆಕ್ಟರು, ಪ್ರೊಡ್ಯೂಸರು, ಆ ಮೂವಿ ಮಾಡಬೇಕು ಅಂತಂದರೆ ಅವ್ರ ಉದ್ದೇಶ ಏನಿತ್ತು?
ನಾನು ಈ ಮೂವಿನ ಜನಗಳಿಗೆ ಇಷ್ಟ ಆಗಬೇಕು, ಇಷ್ಟ ಆಗೋ ಥರ ನಾನು ಮೂವಿ ಮಾಡಿದರೆ ನನಗೆ ದುಡ್ಡು ಬರುತ್ತೆ, ನಾನು ಅದರಿಂದ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅನ್ನೋದು ಅವ್ರ ಉದ್ದೇಶದಿಂದ ಅದಕ್ಕೆ ತುಂಬ ಕೆಲಸ ಮಾಡಿರ್ತಾರೆ. ಈ ಒಂದೊಂದು ಸೀನು ಸಹ ಇದೇ ಥರ ಬರಬೇಕು, ಸೀನು ಜನಗಳ ಮನಸ್ಸಿಗೆ ಇದು ಮುಟ್ಟಬೇಕು, ಭಾವನಾತ್ಮಕವಾಗಿ ಅಲ್ಲಿ ಗಂಡ ಹೆಂಡತಿ ತೋರಿಸ್ಬೋದು, ಅಪ್ಪ ಮಗಳು ತೋರಿಸ್ಬೋದು, ಏನು ಈ ಸಮಾಜದಲ್ಲಿ ಹೇಗೆ ನಡೀತಾ ಇದೆ ಜೀವನದಲ್ಲಿ ಅದೇ ಇರುವಂಥ ವ್ಯವಸ್ಥಿತವಾಗಿರುವಂಥ ಸನ್ನಿವೇಶಗಳನ್ನೇ ಆ ಮೂವಿಯಲ್ಲಿ ಇಟ್ಬಿಟ್ಟು ತೋರಿಸ್ತಾರೆ. ಹಾಗೆ ನಾವು ಸಹ ನಮ್ಮದು ಲೈಫಲ್ಲಿ ಏನೇ ಪ್ರಾಬ್ಲಮ್ ಆಗಿರ್ಬೋದು, ಏನೇ ಬಂದಿರ್ಬೋದು, ಬಟ್ ನಾವು ಪಿಕ್ಚರ್ ಏನು ಈಗ ಹೇಗೆ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಒಂದು ದುಡ್ಡು ಮಾಡಬೇಕು ಅನ್ನೋಕ್ಕೋಸ್ಕರ ಏನು ಮಾಡಿದ್ರು ಅವರು, ಒಂದು ಮೂವಿನ ರೆಡಿ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡಿದರು ಯಾರಿಗೆ, ಜನಗಳ ಮುಂದೆ. ಹಾಗೆ ಇನ್ಕ್ಲೂಡಿಂಗ್ ಪ್ರತಿಯೊಬ್ಬ ವ್ಯಕ್ತಿನೂ ನನ್ನ ಮೂವಿ ಚೆನ್ನಾಗಿರಬೇಕು, ನನ್ನ ಮೂವಿ ಚೆನ್ನಾಗಿರಬೇಕು ಅಂತ ಅದನ್ನು ಜನ ನೋಡಬೇಕು. ಜನ ಯಾವ ಥರ ನೋಡಬೇಕು, ನನ್ನ ಹೊಗಳ್ಬೇಕು, ಇಲ್ಲ ನನ್ನ ಐಶ್ವರ್ಯ ಜೀವನನ ನಾನು ಆನಂದನ ಪಡೋದನ್ನ ಜನಗಳು ವಾವ್ ಹೇಗಿದ್ದನು ಹೇಗಾದಪ್ಪ ಅಂತ ಅನ್ಕೋಬೇಕು. ಈ ಥರ ಮೂವಿನ ನಾವು ರಿಯಲ್ ಲೈಫಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು. ಯಾವಾಗ ಪ್ರೆಸೆಂಟ್ ಮಾಡ್ತೀವಿ ಅದನ್ನು ಪಿಕ್ಚರ್ ಆಗಿ ನೋಡಿ, ಅವ್ರು ನಮಗೆ ಪಿಕ್ಚರ್ ತೋರಿಸಿದ್ರು, ಬಟ್ ನಾವು ಇದನ್ನ ಒಳಗಡೆಯಿಂದ ನಮ್ಮ ಪಿಕ್ಚರ್ ಆಗಿ ನಾವು ಅದನ್ನ ಕಲ್ಪನೆ ಮಾಡ್ಕೋಬೇಕು. ನೀವು ಬೇಕಾದ್ರೆ ನೋಡಿ, ಯಾವುದಾದ್ರೂ ಒಂದು ಇಷ್ಟವಾದ ಒಂದು ಯಾವುದಾದ್ರೂ ಹೇರ್ ಸ್ಟೈಲು, ಇಲ್ಲ ಒಂದು ಡ್ರೆಸ್ ಬಗ್ಗೆ, ಇಲ್ಲ ಅಂತಂದರೆ ಯಾವುದಾದ್ರು ಫುಡ್ ಬಗ್ಗೆ ನೀವು ನೋಡ್ತಾನೇ ಇರಿ. ಅದನ್ನು ನಿಮಗೆ ಒಳಗಡೆಯಿಂದ ಅದು ನೋಡ್ತಾ 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 ಅದೇ ಥರದ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ನಿಮಗೆ ಹೇರ್ ಸ್ಟೈಲ್ ಚೇಂಜ್ ಆಗಬೇಕು ಅಂದರೆ ಅದೇ ಥರದ ಸಲೂನ್ಗಳು ಕಣ್ಣಿಗೆ ಬೀಳುತ್ತವೆ, ಅದೇ ಥರ ಫುಡ್ಗಳು ನಿಮಗೆ ಕಣ್ಮುಂದೆ ಅಡ್ವರ್ಟೈಸ್ಮೆಂಟ್ ಆಗಿ ಬರುತ್ತೆ. ನಿಮ್ಗೆ ಒಂದು ದಿವಸ ಕ್ರೇವಿಂಗ್ ಶುರು ಆಗುತ್ತೆ, ನಾನು ತಿನ್ನಬೇಕು ಅಂತ. ಆವಾಗ ನೀವು ಹೋಗ್ಬಿಟ್ಟು ಅದನ್ನು ತಿಂತೀರ. ಇಷ್ಟೇ, ನಮ್ಗೆ ಏನು ಬೇಕು ಅದನ್ನು ನಾವು ಕಲ್ಪಿಸಬೇಕು. ನೀವು ಸುಮ್ಮನೆ ಕೂತ್ಕೊಂಡು ಥ್ಯಾಂಕ್ ಯು ಯೂನಿವರ್ಸು, ನನಗೆ ಎಲ್ಲ ಮಾಡೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸು ಅಂತ ಅಂದರೆ, ಇಲ್ಲಿ ನಮ್ಮ ಅಕೌಂಟಲ್ಲಿ ಇರೋದೇ 4 ರೂಪಾಯಿ ಚಿಲ್ಲರೆ ಇದ್ದು ನಾವು ಥ್ಯಾಂಕ್ ಯು ಯೂನಿವರ್ಸ್ ಅಂತಂದರೆ ಬೇಕಾದ್ರೆ ನೋಡಿ, ಇದೇ ಶ್ರೀಮಂತ ವ್ಯಕ್ತಿ ಮಾಡ್ಕೊಂಡಿರ್ತಾರೆ, ಇದೇ ದುಡ್ಡಿರೋ ವ್ಯಕ್ತಿ ಇದನ್ನ ಹಾಕೊಂಡಿದ್ರೆ, ಸ್ಟೇಟಸ್ಸಿಗೆ ಹಾಕ್ಕೊಂಡಿದ್ರೆ, ಇಲ್ಲಾಂದ್ರೆ ಅವ್ರು ಅನ್ಕೊಂತಿದ್ರೆ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ, ಅವ್ರು ಅದಕ್ಕೋಸ್ಕರನೇ ಅವರಿಗೆ ಬಂತು, ಅದಕ್ಕೋಸ್ಕರ ಇವ್ರಿಗೆ ದುಡ್ಡು ಬರ್ತಾ ಇದೆ ಅಂತ ಅನ್ಕೊಂತೀರ. ನಾನು ಹೇಳಿದ್ನಲ್ವಾ, ನಾವು ಯಥಾ ದೃಷ್ಟಿ ತಥಾ ಸೃಷ್ಟಿ. ನಿಮ್ಮ ಹೇಗೆ ದೃಷ್ಟಿಕೋನ ಹೇಗಿದೆ, ಒಳಗಡೆಯಿಂದ ಹೇಗಿದೆ, ಅದಕ್ಕೆ ಕೃಷ್ಣ ಹೇಳ್ತಾನೆ ಅಲ್ವಾ, ಯಾವ ಥರ ವ್ಯಕ್ತಿ ಯೋಚನೆ ಮಾಡ್ತಾನೆ ಅದೇ ಥರ ಅವನು ಮಾತಾಡ್ತಾನೆ, ಯಾವ ಥರ ಮಾತಾಡ್ತಾನೆ ಅದೇ ಥರ ನಡ್ಕೊತಾನೆ. ನಾವು ಯಾವುದಾದ್ರೂ ಒಂದು ಪೂಜೆ ಮಾಡಿಸುವಾಗ ಪುರೋಹಿತರು ಹೇಳ್ತಾರೆ ಕೈಗೆ ಅಕ್ಷನ್, ಯಾಕೆ ಮಾಡಿಸ್ತಾ ಇದ್ದೀರಾ ಹೇಳ್ತಾರೆ. ಆದರೆ ಅಲ್ಲಿ ಆ ಮಂತ್ರದಲ್ಲಿ ಕೊಟ್ಟಿರ್ತಾರೆ, ಚಿಂತಿತ ಫಲೆ ಪ್ರಾಪ್ತಿಯಾಗುತ್ತೆ. ಅಂದರೆ ನೀನು ಏನು ಚಿಂತೆ ಮಾಡ್ತೀಯ ಅದೇ ಫಲ ಪ್ರಾಪ್ತಿಯಾಗಿರಲಿ ಅಂತ ಮಾಡ್ತಾರೆ. ಅಂದರೆ ನೀವು ಯೋಚನೆ ಮಾಡಿ, ನಾವು ಏನು ಚಿಂತನೆ ಮಾಡಿಸ್ತೀವಿ ಅದು ಪ್ರಾಪ್ತಿಯಾಗಲಿ ಅನ್ನೋಕ್ಕೋಸ್ಕರ ಪೂಜೆಯಲ್ಲೂ ಸಹ ಮಾಡ್ತಾರೆ. ಅಂದರೆ ಆ ಋಷಿಮುನಿಗಳು ನಮಗೆ ಮಂತ್ರಗಳನ್ನು ಕೊಟ್ಟಿರೋದ್ರಿಂದ ಅದು ಯಾವುದು ಥರ ವರ್ಕ್ ಆಗುತ್ತೆ. ನೀನು ಏನೇ ಒಳ್ಳೆಯವನಾಗಿರಲಿ, ನೀನು ಕೆಟ್ಟವನಾಗಿರಲಿ, ನೀನು ಏನು ಯೋಚನೆ ಮಾಡ್ತೀಯ ಅದೇ ನಿನಗೆ ಸಿಗುತ್ತೆ. ನೋಡಿ, ಅಲ್ಲೂ ಸಹ ಎಷ್ಟು ರಹಸ್ಯವಾಗಿ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ನಮ್ಮ ಆ ಋಷಿಮುನಿಗಳಿಗೆ ಒಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ನೋಡಿ, ಈ ಮನಸ್ಸಿದೆಯಲ್ವಾ, ಅಂದರೆ ನಮ್ಮ ಆಲೋಚನೆ, ಈ ಆಲೋಚನೆ ನಮ್ಮ ಆಲೋಚನೆ ಒಂದು ಸೈಡಿಗೆ ಇಡೋಣ, ಓಕೆನಾ. ಇನ್ನು ಆ ದೇವರ ಆಲೋಚನೆ ಒಂದಿರುತ್ತೆ. ಏನಿರ್ಬೋದು ದೇವರ ಆಲೋಚನೆ? ದೇವರ ಆಲೋಚನೆ ಓಕೆ, ಈ ಬ್ರಹ್ಮಾಂಡದ ಸೃಷ್ಟಿ, ಈ ಬ್ರಹ್ಮಾಂಡದಲ್ಲಿ ಗ್ರಹಗಳನ್ನ ಕೊಟ್ಟಿದ್ದಾನೆ, ನಕ್ಷತ್ರಗಳು ಕೊಟ್ಟಿದ್ದಾನೆ, ಭೂಮಿ ಕೊಟ್ಟಿದ್ದಾನೆ, ಬೆಟ್ಟ ಗುಡ್ಡಗಳು ಕೊಟ್ಟಿದ್ದಾನೆ, ನದಿ ಸರೋವರ, ಮತ್ತು ಅದ್ರ ಮಧ್ಯದಲ್ಲಿ ನಮ್ಮನ್ನೆಲ್ಲರನ್ನೂ ಹಾಕಿಬಿಟ್ಟಿದ್ದಾನೆ. ಪ್ರಾಣಿ ಪಕ್ಷಿ ಗಿಡ ಮರಗಳು ಮನುಷ್ಯ ನಮ್ಮನ್ನು ಹಾಕ್ಬಿಟ್ಟಿದ್ದಾನೆ. ಈಗ ನಾವೆಲ್ಲ ಮನುಷ್ಯರು ಆಗಿರೋದ್ರಿಂದ ನಾವೀಗ ನಮ್ಮ ಬಗ್ಗೆ ಮಾತಾಡೋಣ ಅಲ್ವಾ. ಆದರೆ ಎಲ್ಲರೂ ಸಹ ಈ ಬ್ರಹ್ಮಾಂಡದಲ್ಲಿ ಇದ್ದೀವಿ ಅಂತಂದಮೇಲೆ ಎಲ್ಲದೂ ಅವನ ಇಚ್ಛೆ. ಆದರೂ ಸಹ ಎಲ್ಲ ಧರ್ಮದಲ್ಲಿ ಹೇಳುವುದೇನು ಅಂತಂದರೆ ಅವನೊಬ್ಬ ಇದ್ದಾನೆ, ಅವನು ನಿರಾಕಾರ ಸ್ವರೂಪ, ಕಾಣೋದಿಲ್ಲ, ಅದೊಂದು ಬೆಳಕು,
ಅದೊಂದು ಶಕ್ತಿ ಅನ್ನೋ ರೀತಿ ಒಂದು ಮನಸ್ಥಿತಿ ಇಟ್ಕೊಂಡಿರ್ತೀವಿ. ನಾವು ದೇವರು ಏನೆಲ್ಲ ಸೃಷ್ಟಿ ಮಾಡ್ತು ಅಂತ ನಾನು ಹೇಳಿದೆ. ಈಗ ಮನುಷ್ಯ ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಕಾರು, ಬೈಕು, ಟ್ರೈನು, ಏರೋಪ್ಲೇನ್, ವಾಚ್, ಮೊಬೈಲ್, ಟಿ ವಿ, ಏನೆಲ್ಲ ಬೇಕು ನಮಗೆ ಅದೆಲ್ಲ ಯಾರು ಮಾಡಿರೋದು? ಮನುಷ್ಯನೇ ಮಾಡಿರೋದು. ಅಂದರೆ ಅವನ ಆಲೋಚನೆ. ಅವನು ಆಕಾಶಕ್ಕೂ ಅಂದರೆ ಚಂದ್ರಲೋಕಕ್ಕೂ ಸಹ ಏಣಿ ಹಾಕಿ ಹೋಗಿ ಬಂದಾಗಿದೆ. ಅಂದರೆ ಅವನ ಆಲೋಚನೆ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಈಗ ಒಬ್ಬ ಮನುಷ್ಯ ಸುಖದಲ್ಲಿದ್ದಾಗ ಅವನಿಗೆ ಇನ್ನೂ ಹೆಚ್ಚಿನ ಸುಖ ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಟ್ರಾವೆಲಿಂಗ್ ಮಾಡಬೇಕು, ಅದಕ್ಕೆ ಒಳ್ಳೆ ಕಾರ್ ಬೇಕು. ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಾನೀಗ ಗಾಳಿಲಿ ವಿಹಾರ ಮಾಡಬೇಕು, ಏರೋಪ್ಲೇನ್ ಕಂಡಿಡ್ದ. ನಾನು ನೀರಲ್ಲಿ ಹೋಗಬೇಕು, ಬೋಟು. ಅವನಿಗೆ ಏನೆಲ್ಲ ಕಲ್ಪಿಸ್ತಾ ಇದ್ದಾನೆ ಅದೆಲ್ಲ ಆಗ್ತಾ ಇದೆ. ಮನುಷ್ಯ ಅದೇ ಥರ ಬೇಜಾರದಲ್ಲಿದ್ದಾಗ ಆ ಭಯದಿಂದ, ಅಯ್ಯೋ ಭಯ, ನಾನು ಇನ್ನೆಲ್ಲಿ ಮುಳುಗೋಗ್ಬಿಡ್ತೀನಿ, ಎಲ್ಲಿ ನನಗೆ ಕಷ್ಟ ಬಂದ್ಬಿಡುತ್ತೆ ಅನ್ನೋ ಒಂದು ಭಯದಿಂದ ಅವನು ಸಹ ಹೇಗೋ ಮಾಡಿ ಒದ್ದಾಡಿ ಲೈಫಲ್ಲಿ ಮುಂದೆ ಬರ್ತಾನೆ. ಏನೋ ಒಂದು ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ. ಅವಾಗ ಏನಾಗುತ್ತೆ, ಹಬ್ಬ ಅವಾಗ ಕಷ್ಟ ಬಂದಿದ್ದು ನನಗೆ ಒಳ್ಳೆಯದೇ ಆಯಿತು, ಅದಕ್ಕೆ ನಾನು ಈ ಕೆಲಸ ಮಾಡಿದೆ. ಅದು ಮುಂದಿನ ಪೀಳಿಗೆಗೆ ಕಷ್ಟ ಬರುತ್ತೆ ಅನ್ನೋ ಒಂದು ಭಯದಿಂದ. ಮನ ಶತ್ರು ವಿಗ್ರಹ ಮನ ಮಿತ್ರಂಚ ಸುದ್ಯತಂ. ಅಂದರೆ ಮನಸ್ಸು ಶತ್ರು ಕೂಡ ಅದೇ ಅತ್ಯುತ್ತಮವಾದ ಮಿತ್ರನೂ ಕೂಡ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನೋಡಿ, ಮನಸ್ಸು ನಮ್ಮ ಅಂತರಂಗದ ಚಾಲಕ. ನಮಗೇನು ಬೇಕು, ಏನು ಬೇಡ, ನಾವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನಿರಂತರವಾಗಿ ಒಳಗಡೆ ಅದು ಆಲೋಚನೆ ಮಾಡ್ತಾ ಇರುತ್ತೆ. ನಮ್ಮ ದಿಕ್ಕನ್ನು ಬದಲಾಯಿಸೋದೇ ನಮ್ಮ ಮನಸ್ಸು ಅಲ್ವಾ. ಈಗೆಲ್ಲ ಗಂಡು ಹೆಣ್ಣು ಮದುವೆ ಮಾಡೋ ಟೈಮಲ್ಲಿ ಒಳ್ಳೆ ಗಂಡು ಬೇಕು, ಒಳ್ಳೆ ಹೆಣ್ಣು ಬೇಕು ಅಂತ ನೋಡ್ತಾರೆ, ಇಲ್ಲ ಗೊತ್ತಿಲ್ಲ. ಸಂಬಳ ಎಷ್ಟಿದೆ, ಎಷ್ಟು ಸ್ಯಾಲ್ರಿ ಬರುತ್ತೆ, ಯಾವ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ, ಇದು ಬರುತ್ತೆ. ಅಂದರೆ ಮನಸ್ಸು ನೋಡುತ್ತೆ, ನಾನು ಇವ್ರ ಜೊತೆ ಇರ್ಬೋದಾ. ಯಾವಾಗ ನಾವು ಹೋಗಿ ಇಳಿತೀವಿ, ನಿಮ್ಗೆ ಎಷ್ಟೇ ದುಡ್ಡು ಇರ್ಬೋದು, ಹೋಗಿ ಇಳಿತೀವಿ, ಆವಾಗ ಮನಸ್ಸು ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ನಾನು ಕಲ್ಪನೆ ಮಾಡಿದ್ದು ಸರಿನಾ ತಪ್ಪ? ಎಲ್ಲ ಇದೆ, ಬಟ್ ನಿಜವಾಗ್ಲೂ ಏನು ಬೇಕು, ಏನು ಸಿಗ್ತಾ ಇದೆ, ಏನು ಸಿಗ್ತಾ ಇಲ್ಲ ಅನ್ನೋದನ್ನು ಆ ಟೈಮಲ್ಲಿ ಗೊತ್ತಾಗುತ್ತೆ. ಸರಿ ತಪ್ಪು ಅಂತ ಅವರ ಕಲ್ಪನೆಯಲ್ಲೇ ಇರೋದು. ಈ ಬ್ರಹ್ಮದೇವ ಎಲ್ಲವನ್ನೂ ಸೃಷ್ಟಿ ಮಾಡಿದ ನಂತರ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ, ಒಳ್ಳೇದು ಮಾಡುತ್ತೋ ಕೆಟ್ಟದ್ದು ಮಾಡುತ್ತೋ ಅಂತ ಅವನಿಗೊಂದು ಯೋಚನೆ ಬಂತಂತೆ. ನೋಡಿ, ಆ ಯೋಚನೆಯಲ್ಲಿ ಅವನಿಗೊಂದು ಚಿತ್ರ ಬಂತಂತೆ. ಇವು ಕೆಟ್ಟದ್ದು ಮಾಡ್ತಾವನೋ ಒಳ್ಳೇದು ಮಾಡ್ತಾರೋ. ಅಯ್ಯೋ ಇವರು ನಾನೆಲ್ಲ ಮಾಡಿಬಿಟ್ಟಿದ್ದೀನಿ, ಇವ್ರು ಕೆಟ್ಟದ್ದು ಮಾಡಿಬಿಟ್ರೆ ಇಲ್ಲ ಒಳ್ಳೇದು ಮಾಡಿಬಿಟ್ರೆ ಅವ್ರನ್ನ ತೂಗಿಸ್ಬೇಕು ಅಂತ ಅವನ ಮನಸ್ಸಿನ ಒಂದು ಆಲೋಚನೆ ಬಂತಂತೆ. ಆ ಆಲೋಚನೆಯಲ್ಲಿ ಬಂದವನೇ ಚಿತ್ರಗುಪ್ತ. ನೋಡಿ, ಅಂದರೆ ಅವರು ಮಾಡುವ ಕರ್ಮವನ್ನು ಅವನು ಲೆಕ್ಕ ಹಾಕಬೇಕು. ಅಂದರೆ ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಅವನು ಆ ಚಿತ್ರಗುಪ್ತ ಅದನ್ನು ಲೆಕ್ಕ ಮಾಡಿಬಿಟ್ಟು ಸ್ವರ್ಗಕ್ಕೆ ಬಂದಾಗ ಅವನಿಗೆ ಒಳ್ಳೆ ಕಡೆ ಕಳಿಸು, ಒಳ್ಳೇದು ಮಾಡಿದರೆ ಒಳ್ಳೇದು ಕಡೆ ಕಳಿಸು, ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಕಳಿಸು ಅಂತ. ನಿಮಗೆ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಿ ನಾವು ಏನು ನೆಗೆಟಿವಿಟಿ ಯೋಚನೆ ಮಾಡ್ತೀವಿ ನಮಗೇನು ಆಗಲ್ಲ ಅಂತ ನೀವು ಅಂದ್ಕೋಬೋದು. ನಮ್ಮ ಮನಸ್ಸು ಒಂಥರ ಗೆದ್ಲು ಹುಳು ಥರ ತಿಂತಾ ಇರುತ್ತೆ, ನಮಗೇ ಗೊತ್ತಾಗಲ್ಲ. ಯಾವತ್ತಾದ್ರೂ ಗೆದ್ಲು ಹುಳ ಬಟ್ಟೆ ಬುಕ್ಸು ತಿಂದಿರೋದು ನೋಡಿರ್ತೀರ? ತಿಂತಿರೋದು ನೋಡಿರಲ್ಲ, ತಿಂದು ಆದಮೇಲೆ ಗೆದ್ಲು ಹುಳ ತಿಂದಿರೋದು ನೋಡಿರ್ತೀವ. ಆ ಥರ ನಮಗೆ ನಾವು ಏನೇ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇದ್ರೆ ನಾವು ಯೋಚನೆ ಮಾಡ್ತಿದ್ದೀವಿ ಮಾತ್ರ ಅಂತ ಅಂದ್ಕೊತೀವಿ. ಬಟ್ ನಮಗೆ ಅದು ಕೆಟ್ಟದ್ದು ಆದಮೇಲೆ ನಮಗೆ ಗೊತ್ತಾಗೋದು. ಇದು ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿದರೆ ಇವನಿಗೆ ಅದು ಇಷ್ಟ ಅಂತ ಹೇಳ್ಬಿಟ್ಟು ಅದು ನಮಗೆ ಬರುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯದೇ ಬಯಸಿದ್ರೆ ಇವನಿಗೆ ಒಳ್ಳೆಯದು ಬಯಸ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಒಳ್ಳೆಯದೇ ಬರುತ್ತೆ. ಇದು ನಮ್ಮ ಲೆಕ್ಕ ಬೇರೆ, ಭಗವಂತನ ಲೆಕ್ಕ ಬೇರೆ. ಕೊನೆಯದಾಗಿ ಏನು ಹೇಳ್ತಿದ್ದೀನಿ ಅಂತಂದರೆ, ಯಾರಿಗೆ ಏನು ಬೇಕು ಅದನ್ನು ಅವರು ಒಂದು ಕ್ಷಣನೂ ಡೌಟ್ ಇಲ್ದಲೆ ಅದನ್ನು ಕಲ್ಪಿಸಬೇಕು. ಅಂದರೆ ಅದನ್ನು ನಾನು ಅದು ಆಲ್ರೆಡಿ ಆಗಿದ್ದೀನಿ,
ನನಗೆ ಆ ಥರ ಎಲ್ಲ ಸಿಗ್ತಾ ಇದೆ ಅಂತ ಆ ಥರ ಕಲ್ಪಿಸಿದಾಗ ಆ ಥರದ್ದು ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ನೀವು ನೆಗೆಟಿವಿಟಿ ಕಲ್ಪಿಸಿದಾಗಲೂ ಅದೇ ಥರ ನಡೀತಾ ಇರುತ್ತೆ. ನಿಮ್ಗೆ ಅನಿಸುತ್ತೆ ಯಾಕಪ್ಪ ಹಿಂಗೆ ನನಗೆ ನನ್ನ ಲೈಫಲ್ಲಿ ಇದೇ ಥರ ಆಗ್ತಾಯಿದೆ ಅಂತ. 2 ದಿನ 3 ದಿನ ನಿಮಗೆ ಅದ್ರ ಬಗ್ಗೆ ಯಾರೊಬ್ಬರು ಹೇಳಿದರು, ಈಗ ನನ್ನ ಮಾತನ್ನೇ ನೀವು ಕೇಳ್ಕೊಂಡ್ಬಿಟ್ಟು ಓಕೆ ಇವ್ರು ಹೇಳ್ದಂಗೆ ನಾನು ಮಾಡೋಣ ಅಂತ ನೀವು 3 ದಿವಸ 4 ದಿವಸ ಮಾಡ್ಬೋದು. ಮಾಡಿದ ಮೇಲೆ ಮತ್ತೆ ವರ್ಕ್ ಆಗಿಲ್ಲ ಅಂತಂದರೆ ಮತ್ತೆ ಅದೇ ಅನ್ಕೊಂತೀರ. ಅಂದರೆ ನಾನು ಹೇಳಿದ್ನಲ್ವಾ, ಒಂದು ಮೂವಿನ ಮಾಡಬೇಕು ಅಂದರೆ ಒಬ್ಬ ಡೈರೆಕ್ಟ್ರು ಮತ್ತು ಒಬ್ಬ ಪ್ರೊಡ್ಯೂಸರು ಜನಗಳ ಮುಂದೆ ಇಡಬೇಕು ಅಂತಂದರೆ ಅವ್ರು ಎಷ್ಟೆಲ್ಲ ಸರ್ಕಸ್ ಮಾಡಿ ಪ್ರೆಸೆಂಟ್ ಮಾಡಿದರು. ಹಾಗೆ ನೀವು ನಿಮ್ಮನ್ನು ನಾನು ಏನು ಆಗಬೇಕು, ನನ್ನ ಯಾವ ಥರ ಜನ ನೋಡಬೇಕು ಅನ್ನೋದನ್ನು ನೀವು ಒಂದು ಮೂವಿ ಮಾಡಿಕೊಂಡು, ಅಂದರೆ ನಿಮ್ಮನ್ನ ಒಂದು ಕಲ್ಪನೆ ಮುಖಾಂತರ ಮಾಡಿ ಅದನ್ನು ನೀವು ನೋಡಬೇಕು. ನೀವು ನೋಡಿಬಿಟ್ಟು ಅದನ್ನು ದಿನ ನೋಡ್ತಾ ನೀವು ಅದನ್ನು ಪ್ರೆಸೆಂಟ್ ಮಾಡ್ತಿರ್ಬೇಕು. ನೀವು ನಿಮ್ಮನ್ನು ನೋಡ್ಕೊತೀರಿ. ನಿಮ್ಮನ್ನು ನೋಡಿದ್ದ ಆ ಪಿಕ್ಚರ್ ಏನಾಗುತ್ತೆ, ನೆಕ್ಸ್ಟು ನೀವೇನು ಆಗಬೇಕು ಅಂದ್ಕೊಂಡು ಅದು ಆಗುತ್ತೆ. ನಂಬುವವರಿಗೆ ನಂಬಿಕೆ ಇಲ್ಲದವರಿಗೆ ನಾವೇನು ಹೇಳೋಕ್ಕಾಗಲ್ಲ. ಯಾಕೆ ಇವೆಲ್ಲ ಬರ್ತಾ ಇದೆ ಅಂತಂದರೆ ಇರೋದು ಒಂದೇ ವಿಷಯ, ಅನುಭವಿಸ್ತಾನೆ ಅವನಿಗೆ ಮಾತ್ರ ವರ್ಕ್ ಆಗುತ್ತೆ. ಯಾರು ಅದನ್ನು ಅನುಭವಿಸ್ತಲ್ಲ, ಅದನ್ನು ನೋಡಲ್ಲ, ನಿಜನ ಸುಳ್ಳ ಅಂತ ಯಾರು ನೋಡಲ್ಲ, ಅವನಿಗೆ ಅದೊಂದು ಕಥೆ ಥರ ಇರುತ್ತೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.